ಯವ್ವ ಹೋಗಿದ್ದು ಬರ್ತೀವಿ. ಬಂದೆ ಕಂತಾಯಿ ಬಂದೆ, ಒಂದು ನಿಮಿಷ ಇರು. ಸೀರೆ ಸರಿ ಮಾಡ್ಕೊತಾ ಇದ್ದೀನಿ, ಬಂದೆ. ಈಗಲೇ ಹೊತ್ತಾಗಿರೋದು ನಿಮ್ಮ ಅವ್ನು ಏನಂತೆ? ಸುಮ್ಕಿರಿ ಹೊಸಿ, ಯಾಕೆ ಹಿಂಗೆ ಆಡ್ತಿದ್ದೀರಿ? ಬಂದ್ಬಿಟ್ಟೆ ಕಣವ, ಆಯಿತು. ಬಂದ್ಬಿಟ್ಟೆ, ನಡೀರಿ ಹೋಗೋಣ. ಆಯ್ತಾ ತಗೊಂಡೆ ಎಲ್ಲದೂ? ಅತ್ತೆ ನಾವೇ ಹೋಗಿದ್ದು ಬರ್ತೀವಿ. ಇದ್ಯಾಕೆ ನೀವಿಬ್ಬರೇ ಓದಿರಿ? ನಾನು ಬರ್ತೀನಿ ತಗೊಳ್ಳಿ. ಒಬ್ಬಳೇ ಮಗ ಹೆಂಗೆ ಸುಧಾರಿಸ್ತಾಳೋ, ನೀವು ಗಾಡಿ ಓಡಿಸ್ತೀರಿ, ನಾನು ಬರ್ತೀನಿ ಜೊತೆಗೆ. ನನಗೇನು ಕೆಲಸ ಇಲ್ಲ, ನಿಮ್ಮ ಜೊತೆಗೆ ಬರೋಕ್ಕೆ ಅಂತಲೇ ತಯಾರಾಯ್ತಿದ್ದೆ. ನಿಮ್ಮ ಮಾವನು ಹೇಳೋರು ಹೋಗು ಅಂತವ, ನಾನು ಬರ್ತೀನಿ ನಡೀರಪ್ಪ. ಅದು ಬೇಡ ಅತ್ತೆ, ನಿಮ್ಗೆ ಯಾಕೆ ಕೆಲಸ? ಸುಮ್ಕೆ ನೀವು ಮನೇಲೇ ಇರ್ರಿ, ನಾನು ಅವಳು ಹೋಗಿ ತೋರಿಸ್ಕೊಬಂದ್ಬಿಡ್ತೀವಿ. ಎಷ್ಟೊತ್ತು ಆಗೋಯ್ತು. ಅದು ಅಲ್ಲದೆ ನಾನು ತಂದಿರೋದು ಬೈಕ್ನ, ಕಾರ್ ತಗೊಬಂದಿಲ್ಲ. ಕಾರ್ ತರೋಕ್ಕೆ ಮಾವನ ಮನೆಗೆ ಹೋಗಬೇಕಾಗಿತ್ತು. ನಾನು ಆವಾಗ ಅಷ್ಟು ದೂರ ಹೋಗೋಕೆ ಆಗೋಗಿಲ್ಲ, ಅದಕ್ಕೆ ಗಾಡಿ ತಗೊಂಡು ಬಂದಿದ್ದೀನಿ. ಇದರಲ್ಲೇ ಹೋಗ್ಬಿಟ್ಟು ನಾವಿಬ್ರು ತೋರಿಸ್ಕೊಂಡು ಏನು ಹೇಳ್ತಾರೆ ಕೇಳ್ಕೊಂಡು ಬಂದ್ಬಿಡ್ತೀವಿ. ನೀವು ಅದೇನು ಮಾಡ್ಕೋತಾ ಇರ್ರಿ, ಸುಮ್ಕೆ ನಿಮ್ಗೆ ಯಾಕೆ ಕೆಲಸ? ಹಂಗಂದಿರೆ ನಿಮ್ಮ ಮಾವನೇ ಹೋಗು ಅಂದರು, ಅದಕ್ಕೆ ತಯಾರಾದೆ. ನೀವಿಬ್ಬರೇ ತೋರಿಸ್ಕೊಬರಕ್ಕಾಗ್ತದಾ? ಅಯ್ಯ, ನಾನು ಗಾಡಿ ಓಡಿಸಿ ಅವಳ ಮಗ ಇಟ್ಕೊಂಡಿದ್ದೆ ಕೂತ್ಕೊತಾಳೆ. ಅಲ್ಲೊಳಗೆ ಏನದೆ ಏನು ಬೇರೆ ಊರಿಗೆ ಹೋಗ್ತಾ ಇದ್ವಿ, ಇಲ್ಲಿಂದ ಇಲ್ಲಿಗೆ ತಾನೇ ಟೌನ್ಗೆ. ಡಾಕ್ಟರ್ ಮಗ ಗಾಲಿ ಫೋನ್ ಮಾಡೀನಿ, ನಾವು ಹೋಗ್ಬಿಟ್ಟು ಬರ್ತೀವಿ. ನೀವೇನು ದಿಗಿಲ್ ಬಿಡಬೇಡಿ, ಬೇಗ ಬರ್ತೀವಿ. ಏನಾರು ಇದ್ರೆ ಫೋನ್ ಮಾಡ್ತೀನಿ, ನೀವು ಇಲ್ಲೇ ಇರ್ರಿ. ಮಾವ ಹಿಂಗೆ ಹೇಳ್ಬಿಡಿ ನಾನು ಹೇಳ್ದೆ ಅಂದ್ಬಿಟ್ಟು. ಹಂಗೋ ಸರಿ ಕಣಪ್ಪ, ಆಯಿತು. ಜೋಪಾನ ಆಯಿತು. ಶಶಿ ಬಾ ಬೇಗ. ಶಶಿ, ನಿನ್ನ ಗಂಡಿಗೆ ನಮ್ಮ ಮೇಲೆ ಬೇಜಾರಾಗಿರೋಂಕತೆ. ಏನೋ ಹೋಗಪ್ಪ, ಏನು ಮಾಡೋದು. ಸರಿ ಆದ್ರೂ ಜೋಪಾನ ಕಣೆ, ನಿನಗೆ ಗಾಡಿ ಮಗ ಹಿಡ್ಕೊಂಡು ಕೂತು ರೂಢಿಲ್ಲ. ಜೋಪಾನ ಕೂತ್ಕೋ, ಮಗ ಗಟ್ಟಿಯಾಗಿ ಹಿಡ್ಕೊ. ಡಾಕ್ಟ್ರ್ ಏನು ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊಂಡು ಬಾ, ಗೊತ್ತಾಯ್ತೆ? ದರ್ದ ಹಿಂಗೆ ಅವ್ನು ಅಂದ ಹೋದ ಅಂತ ಮೂತಿ ಉದಿಸ್ಕೊಂಡು ಕೂತ್ಕೊಬಿಡ್ಬೇಡ, ಗೊತ್ತಾಯ್ತಾ? ಆಯಿತು ಕಣವ, ನಾವು ಹೋಗಿದ್ದು ಬತ್ತಿ ಬಿಡು, ನೀನು ಬೇಜಾರು ಮಾಡ್ಕೊಬೇಡ. ಪಾಪ ಬರೋಕ್ಕೆ ಅಂದ್ಬಿಟ್ಟು ರೆಡಿ ಇದ್ದೇನೋ, ಇವ್ರು ಹಿಂಗಂತಾರೆ ಅಂತ ಗೊತ್ತಿಲ್ಲ. ಅದು ಅಲ್ಲದೆ ಕಾರ್ ತಂದಿರೆ ನಾನೇ ಬಾ ಅಂತಿದ್ದೆ, ಈಗ ಬೈಕ್ನಾಗಂತೆ. ನಮ್ಮಿಬ್ಬರಿಗೆ ಜಾಗ ಆಯ್ತದೆ. ಸುಮ್ಮನೆ ನೀನು ಯಾಕೆ, ನೀನು ಹೆಂಗಿರು ನಾಷ್ಟ ಮಾಡಿಲ್ಲ, ಅದೇನು ನೋಡು ಅಪ್ಪಾಜಿಗೆ ಹೇಳು ಹಿಂಗಂದ್ರು ಅಂತ. ಸರಿ ಆಯಿತು, ನಮ್ದು ಬಿಡು, ನೀನು ಹೋಗಲ್ಲಿ ಅದೇನು ನೋಡ್ಕೊಂಡು ಬೀರನ್ ಬಾ. ನನಗೆ ಅದೇ ಜೀವ ಬಿಡ್ಕೋತದೆ. ನೀವು ಬರೋದು ಕಡಿಗೆ ಮಾಡ್ಬಿಡ್ತೀನಿ, ಬಿರ್ನ್ ಬರ್ರಿ. ಸಸಿ, ಈಗಲೂ ಒಳಗಿಂದ ಬರೋಕ್ಕೆ ಎಷ್ಟೊತ್ತು ಬೇಕು ನಿಮಗೆ? ಬಂದೆ ಇವ ಅವ್ರು ಕರಿತವ್ರೆ, ನಾನು ಹೋಗಿದ್ದು ಬರ್ತೀನಿ. ಕಣ ಹೋಗಿದ್ದು ಬಾ ಇವ, ನನ್ನ ಬಂಗಾರ ಹೋಗಿದ್ದು ಬತ್ತಾಯಿ ಬೇಗ. ಹುಷಾರಾಗಿ ಬೇಗ ಬಂದ್ಬಿಡುವ, ಏನು ಇಲ್ಲದೆ ನಮಗೆ ಬೇಗ ಬರ, ದೇವ್ರು ಯಾಕೆ ಬರ್ತಾನೆ. ಓಹೋ ಮಿಸ್ಟರ್ ಸತೀಶ್, ಏನು ಅಪರೂಪಕ್ಕೆ ಬಂದ್ಬಿಟ್ರಲ್ಲ? ಮಗು ಆರೋಗ್ಯವಾಗಿದೆಯಾ? ಇದೇನು ಡಾಕ್ಟ್ರೆ, ಮಗ ಆರೋಗ್ಯವಾಗಿದ್ದರೆ ನಾವ್ಯಾಕೆ ಮಗ ಎತ್ಕೊಂಡು ಇಲ್ಲಿ ಗಂಟ ಬಂದಿರೋವು? ಏನಾಯಿತು ಶಶಿ? ಮಗುಗೆ ಇನ್ನು 3 ಡೇಸ್ ಇರಬೇಕಲ್ವಾ? ನೀವು ಮೊನ್ನೆ ಅಷ್ಟೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರಿ, ಈಗೇನಾಯಿತು? ಅಯ್ಯೋ ಡಾಕ್ಟ್ರೆ, ನಮಗೇನು ಅಂತಲೇ ಗೊತ್ತೈತೇನ. ನಮ್ಮೂನಾಗೆ ಸುಬ್ಬಕ್ಕ ಅಂತವ್ರೆ, ಅವರು ಸ್ನಾನ ಮಾಡ್ಸಕ್ಕೆ ಬಂದು ಮಗಿನ ಕಣ್ಣು ಹಳದಿ ಆಗೋದೇ ನೋಡು, ಜಾಂಡೀಸ್ ಇರಬೇಕು ಅಂದರು. ನನಗೆ ಯಾಕೋ ದಿಗ್ಲತ್ತಿತ್ತು, ಇವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅದಾ? ಇದೇನು ಡಾಕ್ಟ್ರೆ ಹಿಂಗಾಯ್ತದಲ್ಲ? ಈಗಿನ್ನ 4 ದಿವಸದ ಮಗಿಗೆ ಇದೇನು ಹಿಂಗಂತಾಳೆ? ನನ್ನ ಕೈಕಾಲೇ ಆಡಲಿಲ್ಲ, ಅದಕ್ಕೆ ಒಂದೇ ಹೆಸ್ರಿಗೆ ವಿಷಯ ತಿಳಿದ ತಕ್ಷಣ ಓಡೋಗಿ ಕರ್ಕೊಂಡು ಬಂದ್ಬಿಟ್ಟೆ. ನೀವೇ ನೋಡಿ ಏನೂ ಆಗದಿರಂಗೆ ಹುಷಾರು ಮಾಡಬೇಕು. ಸತೀಶ್, ನೀವೇನು ಗಾಬರಿ ಆಗುವಂಥದ್ದಿಲ್ಲ, ಇದು ಈಗಿನ ಕಾಲದಾಗೆ ಸಾಮಾನ್ಯದ ವಿಷಯ. ನಿಮಗೆ ಹೊಸದು, ನಮಗೆ ಇದೆಲ್ಲ ರೂಢಿಯಾಗಿದೆ. ಹುಟ್ಟಿದ ಮಗುಗೆ ಸುಮಾರು ಮಕ್ಕಳಿಗೆ ಎಲ್ಲೋ 1-2 ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಬಂದೇ ಬರುತ್ತೆ. ಅದೊಂದು ರೀತಿ ಬಂದು ಹೋಗೋ ಸಂಕೇತ ಇದ್ದಂಗೆ ಅಷ್ಟೇ. ನೀವು ಇದಕ್ಕೆಲ್ಲ ಗಾಬರಿ ಪಡೋವಂಥದ್ದು ಏನಿಲ್ಲ. ನಾನು ಅದನ್ನು ನೋಡಿ ಔಷಧಿ ಕೊಡ್ತೀನಿ. ಶಶಿ, ಆ ಔಷಧಿನ ಕರೆಕ್ಟಾಗಿ ಎಷ್ಟು ದಿವಸ ಹೇಳ್ತೀನೋ ಅಷ್ಟು ದಿವಸ ಹಾಕು. ಆಮೇಲೆ ಆದಷ್ಟು ಇದಕ್ಕೆ ಮೆಡಿಸನ್ಗಿಂತನೂ ಎಳೆ ಬಿಸಿಲಿರುತ್ತಲ್ಲ, ಆವಾಗ ಮಗುನ ಬಿಸಿಲಿಗೆ ಕಣ್ಬಿಡಿಸೋದು, ಮಗು ಮೈಯೆಲ್ಲ ಬಿಸಿಲಿಗೆ ಒಡ್ಡೋವಂಥ ಕೆಲಸ ಮಾಡಿದ್ರೆ ಆದಷ್ಟು ಬೇಗ ಇದು ವಾಸಿ ಆಗುತ್ತೆ. ಇದೇನಂತ ಗಾಬರಿ ಪಡುವಂಥದ್ದು ಅಥವಾ ದೊಡ್ಡವ್ರಿಗಾದ ರೀತಿ ಭಯಪಡುವಂಥದ್ದು ಏನಿಲ್ಲ ಸತೀಶ್. ಇದೆಲ್ಲ ಕಾಮನ್ನು, ಇದೆಲ್ಲ ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಸರಿನೂ ಹೋಗ್ಬಿಡುತ್ತೆ. ಇದಕ್ಕೆ ನಾವು ಕೊಡೋ ಮೆಡಿಸನ್ಗಿಂತ ಬಿಸಿಲೇ ದೊಡ್ಡ ಶಕ್ತಿ. ಅಯ್ಯೋ ಯಪ್ಪ ದ್ಯಾವ್ರೆ, ನೀವು ಹೇಳೋದು ನೋಡಿದ್ರೆ ನನಗೋಸಿ ಭಯ ಕಮ್ಮಿ ಈಗಾಯ್ತದೆ. ಜೀವನೇ ಬಾಯಿ ಬಂದಂಗೆ ಆಗ್ಬಿಟ್ಟಿತ್ತು ಡಾಕ್ಟ್ರೆ ನನಗೆ. ಹಂಗಾರೆ ಏನು ಎದುರ್ಕೊಳಂಗಿಲ್ವೇ ಡಾಕ್ಟ್ರೆ? ಯಾವುದಕ್ಕೂ ಒಂದ್ಕಿತ ನೀವು ನೋಡಿಬಿಟ್ರೆ ನಂಗೆ ಸಮಾಧಾನ. ಇಲ್ಲಿ ಏನಿಲ್ಲ ಶಶಿ, ನಾನು ಹೇಳ್ತಿದ್ದೀನಲ್ಲ, ನನ್ನ ಸರ್ವಿಸ್ನಲ್ಲಿ ಎಷ್ಟು ಮಕ್ಕಳು ನೋಡಿದ್ದೀನಿ. ನೀನೇ ಅಷ್ಟೇ ಗಾಬರಿ ಪಡ್ತಾ ಇದೆಯಾ? ಏನಾಗಿಲ್ಲ ಅವಳಿಗೆ, ಆರಾಮಾಗಿದ್ದಾಳೆ. ಆರಾಮಾಗಿ ಹಾಲು ಕುಡಿಸು, ನೀಟಾಗಿ ನೋಡ್ಕೊ. ಆದಷ್ಟು ಬಿಸಿಲಿಗೆ ತೋರಿಸೋದನ್ನ ಮರಿಬೇಡ. ಏನಾಗಿಲ್ಲ ಅವಳಿಗೆ. ಅಯ್ಯೋ ಡಾಕ್ಟ್ರೆ, ಇವ್ರು ಆಡಿ ನೋಡಿದ್ರೆ ನನ್ನ ಕೈ ಕಾಲೇ ನಡ್ಗೋಯ್ತು, ಗಾಬರಿ ಬಿದ್ದೋದೆ. ಹಂಗೆ ಆಡ್ಬಿಟ್ರು, ನನಗೂ ಏನಾಯ್ತದಪ್ಪ ಅಂತ ಹತ್ಕೊಂಡೇ ಬಂದ್ಬಿಟ್ಟೆ. ಇದೇ ಶಶಿ, ಓದಿರೋಳಾಗಿ ನಿನ್ಗಷ್ಟು ಭಯನ? ಹೋಗಲಿ, ಇಂಥವೆಲ್ಲ ಕೇಳು ಇಲ್ವಾ ನೀವು? ತೆಗೀರಿ ಡಾಕ್ಟ್ರೆ, ಓದ್ಗೂ ಇದ್ದದಕ್ಕೆ ಏನು ಸಂಬಂಧ? ಏನೇ ಆದ್ರೂ ಇದೊಂಥರ ನಮ್ಮ ಮಕ್ಕಳು ಸಂದಾಕಿರ್ಬೇಕು ಅನ್ನೋದೆಲ್ಲ ತಂದೆ ತಾಯಿ ಆಸೆ ಅಲ್ವೇ? ನನಗಂತೂ ಭಯ ಆಗೋಗಿತ್ತು. ಈಗ ಅದೇನು ಔಷಧಿ ಕೊಡ್ರಿ, ಬೇರ್ಬೇನ್ ಹಾಕ್ಬಿಟ್ಟು ದಿವಸ ಇವಳು ತೋರಿಸು ಸರಿ, ಇಲ್ಲ ನಾನೇ ಅವ್ರ ಮನೆಗೋಗಿ ಬಿಸಿಲು ಕೊಟ್ಬಿಟ್ಟು ಬರ್ತೀನಿ. ನನಗಂತೂ ನನ್ನ ಮಗಳು ಸರಾಗಿದ್ರೆ ಅಷ್ಟೇ ಸಾಕಾಗೋದೆ. ಇದೇನು ಸತೀಶ್, ನಿಮ್ಮನ್ನು ನಾನು ಸುಮಾರು ವರ್ಷದಿಂದ ನೋಡಿದ್ದೀನಿ, ಎಂತೆಂಥದಕ್ಕೂ ಎದುರಿಲ್ಲ ನೀವು. ಮಗಳ ವಿಷಯಕ್ಕೆ, ಅದು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಎದುರ್ಕೊಂಡು ಓಡಿ ಬಂದು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂದರೆ ನನಗೆ ಆಶ್ಚರ್ಯ. ಅಂದರೆ
ಹೆಂಡ್ತಿಗೂ ಬೈದಿದ್ದೀರಿ ಅಂತ ಕಾಣುತ್ತೆ. ಶಶಿ ಮುಖ ನೋಡ್ತಾರೆ ಗೊತ್ತಾಯ್ತೆ. ಏನು ಶಶಿ? ಅಯ್ಯೋ ಡಾಕ್ಟ್ರೆ ಯಾಕೆ ಕೇಳ್ತೀರಾ? ಈ ನೋಡಿಯೋದೊಂದು ಪಾಕಿ ಇತ್ತವ್ರು ನನಗೆ ಹಂಗೆ ಆಡ್ಬಿಟ್ರು ನೀ. ಇಷ್ಟೊಂದು ಸೆನ್ಸಿಟಿವ್ ಆರೆ ಹೆಂಗೆ ಸತೀಶ್? ಮಗಳು ಅನ್ನೋ ಪ್ರೀತಿ ಮುಖ್ಯ, ಹಾಗಂತ ಸಣ್ಣ ಪುಟ್ಟ ನೋವನ್ನು ತಡಿಬೇಕು ಮಕ್ಕಳು ಕೂಡ. ನೀವು ಹಿಂಗಂದರೆ ಈಗ 1.5 ತಿಂಗಳು 3 ತಿಂಗಳು 6 ತಿಂಗಳು 9ಕ್ಕೆ ತಿರ್ಗಿ 1.5 ವರ್ಷಕ್ಕೆ ಹಿಂಗೆ ಅವಳು ಒಂದು 16 ವರ್ಷದವರೆಗೂ ಇಂಜೆಕ್ಷನ್ ಕೊಡ್ತಾನೆ ಇರ್ತೀವಿ. ಹುಷಾರು ತಪ್ಪಿದಾಗ ಇಂಜೆಕ್ಷನ್ನು ಔಷಧಿ ಅಂತ. ಅವಾಗೆಲ್ಲ ಮಗಳಿಗೆ ಹೆಂಗೆ ನೀವು ಸುಧಾರಿಸೋದು? ಹೋಗ್ಲಿ, ಎಲ್ಲ ಹಾಕ್ದಿರೋ ಒಳಗೆ ಕಿವಿ ಚುಚ್ಚುವಾಗ ಏನು ಗತಿ ನಿಮ್ಮದು? ಅಯ್ಯೋ ಡಾಕ್ಟ್ರೆ, ಯಾವಾಗ ಹೆಂಗಿರ್ತೀನೋ ಕಾಣೆ, ಈಗ ಅವಳು ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು. ನನಗೆ ಬೇರೆದೇನಾರ ಇಂಜೆಕ್ಷನ್ ಪಂಜೆಕ್ಷನ್ ಅಂದರೆ ಒಂಥರ ತಡ್ಕೊಬಿಡ್ತಿದೆ. ಇದೇನು ಸಡನ್ನಾಗಿ ಹಿಂಗೆ ಅಂದ್ರಲ್ಲ, ಅದಕ್ಕೆ ಅಷ್ಟೇ ಬೇಜಾರು ಮಾಡ್ಕೋಬೇಡಿ. ನಾನು ಬೇಜಾರು ಮಾಡ್ಕೊಳ್ಳೋದಿರಲಿ. ನಿಮ್ಮ ಹೆಂಡ್ತಿ ನೋಡಿ ಹಸಿ ಬಾಣತ್ತಿ 4 ದಿವಸ ಆಗಿದೆ ಅಷ್ಟೇ. ಮುಖ ನೋಡೋರು ಹಿಂಗೆ ಕೂತಿದೆ. ಅವಳು ಬೇಜಾರು ಮಾಡಿದ್ದೀರಾ, ಅವಳಿಗೆ ಸಮಾಧಾನ ಮಾಡಿ. ನಿಮ್ಮ ಮಗಳಿಗೆ ಏನೂ ಆಗಿದೆ, ಆರೋಗ್ಯವಾಗಿದ್ದಾಳೆ, ಕರ್ಕೊಂಡೋಗಿ ನಾನು ಹೇಳಿದಷ್ಟು ಕೆಲಸ ಮಾಡಿ ಜೋಪಾನ. ಡಾಕ್ಟ್ರೇ ಅನ್ನಂಗೆ ಇವಳಿಗೆ ಊಟ ಉಪಚಾರದಾಗೆ ಹೆಂಗಿರ್ಬೇಕು ಅಂತ ಹೊಸಿ ಹೇಳ್ಕಡಿ. ಈ ಎಲ್ಲದು ನಾನು ತಿಂತೀನಿ ಅಂತಾಳೆ. ಅವ್ರವ್ವ ಹೇಳಿದ ಮಾತೇ ಕೇಳೋಕ್ಕಿಲ್ಲ. ಅಯ್ಯೋ ಊಟಕ್ಕೇನಿದೆ, ಊಟದ್ದು ಏನು ತೊಂದರೆ ಇಲ್ಲ, ಅವಳಿಗೇನು ಇಷ್ಟ ಬರುತ್ತೋ ಅದು ತಿನ್ನಲಿ. ಅಂದಂಗೆ ನೀವೇನಾದ್ರು ಕಟ್ನಿಟ್ ಮಾಡ್ತಿದ್ದೀರಾ ಹೇಗೆ? ಅಂದರೆ ಈ ನೀರು ಕೊಡಲ್ಲ, ಸಾರು ಕೊಡಲ್ಲ, ಖಾರ ಕೊಡಲ್ಲ, ಹಾಗೆ ಹೀಗೆ ಅಂತ ಬರೀ ಅನ್ನ ತಿನ್ನು, ಈ ಥರ ಕೆಲವು ರಿಸ್ಟ್ರಿಕ್ಷನ್ ಇದೆ ನಮ್ಮ ಹಳೆ ಕಾಲದಲ್ಲಿ. ಆ ಥರ ಏನಾದ್ರು ಮಾಡ್ತಿದ್ದೀರಾ ಹೇಗೆ? ಡಾಕ್ಟ್ರೇ ಅದೇ ನಮ್ಮವ್ವ ಹೇಳೋದು, ಉಪ್ಪು ಅನ್ನ ತಿನ್ನು 3 ತಿಂಗಳು ಗಂಟ ಅಂಥೇಳಿ ಒಂದು ಒಮ್ಮನಷ್ಟು ನೀರು ಕೊಟ್ಟಾಳು. ತಪ್ಪು. ನೀರನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಡಿ. ಉಪ್ಪನ್ನು ಯಾಕೆ ತಿನ್ನಬೇಕು? ನೀನು ಎಲ್ಲರೂ ಊಟ ಮಾಡೋಂಗೆ ಅನ್ನ ಸಾರು ಇಲ್ಲ ನಿನ್ಗೆ ರೊಟ್ಟಿನ ಏನು ಬೇಕೋ ಅದನ್ನು ತಿನ್ನು. ಆದರೆ ಖಾರ ಸಿಹಿ ಈ ರೀತಿ ಇರೋವನ್ನ ಸ್ವಲ್ಪ ಕಡಿಮೆ ಮಾಡು. ಎಣ್ಣೆ ಇವೆಲ್ಲ ಜಾಸ್ತಿ ತೊಗೋಬೇಡ, ಯಾಕೆಂದರೆ ಎಣ್ಣೆಯಿಂದ ಮಗುಗೆ ಕೆಮ್ಮು ಅಂದ್ಬಿಡ್ಬೋದು. ಹಾಗಾಗಿ ಅಷ್ಟೇ. ಖಾರ ನಿನಗೆ ಒಳ್ಳೆಯದಲ್ಲ, ಈ ಕೆಮ್ಮು ಬಂದರೆ ಅವೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ನೀನು ಮಾಮೂಲಿ ಊಟನೇ ಮಾಡು. ಈಗಿನ ಕಾಲದಲ್ಲಿ ಇದೆಲ್ಲ ಯಾರು ಮಾಡ್ತಾರೆ? ನೀವೇನು? ಅದು ಡಾಕ್ಟ್ರೇ ನಮ್ಮವ್ವ ಹಳ್ಳಿಯರು ಇನ್ನು ಹಳೆ ಕಾಲದ ಪದ್ಧತಿಯೇ ಮಾಡ್ತಾವ್ರೆ. ಕಾಲ ಬದಲಾದಂಗೆ ನಾವು ಬದಲಾಗಬೇಕು ಶಶಿ. ಈಗ ಅವಾಗ ನನಗೆ ಮೂಢನಂಬಿಕೆಯಲ್ಲಿ ಬಾಣತನ ಮಾಡ್ಕೋಬೇಡ. ಏನೇ ಇದ್ದರೂ ಆರಾಮಾಗಿ ನೀನು ಒಂದು ಖುಷಿಯಾಗಿ ಮಗು ಸಾಕು. ಆ ಕಟ್ಲೆ ಈ ಕಠಿಣ ಶಿಕ್ಷೆ ಇವೆಲ್ಲ ಬೇಡ. ನೋಡಿ ಸತೀಶ್, ನಿಮಗೂ ಕೂಡ ಅವ್ಳಿಗೇನು ಊಟ ಬೇಕೋ ಕೊಡಿ. ಎಣ್ಣೆ ಖಾರ ಇದೆಲ್ಲ ಒಂಚೂರು ಅವಾಯ್ಡ್ ಮಾಡಿ. ಅಷ್ಟು ಬಿಟ್ಟರೆ ನೀವು ಅದು ಬೇಡ ಇದು ಬೇಡ ನೀರು ಕುಡಿಬೇಡ ಏನೂ ಹೇಳಬೇಡಿ. ಅಯ್ಯೋ ಡಾಕ್ಟ್ರೆ ನನಗೇನು ಗೊತ್ತಾಯ್ತವ ಅವೆಲ್ಲ ಅವ್ರು ಹೇಳ್ದಂಗೆ ನಾನು ಕೇಳಿದೆ. ನಮ್ಗೆ ಯಾರು ನೋಡಿದ್ದು ಇಲ್ಲ. ಈಗ ನೀವು ಹೇಳಿದಿರಲ್ಲ, ಇನ್ಮೇಕೆ ಅವರು ಹಂಗೆ ಹೇಳ್ಬಿಟ್ಟು ಹಿಂಗೆ ಮಾಡಿ ಅಂತ ಹೇಳ್ಬೇಕಷ್ಟೇ. ನಮಗೇನು ಗೊತ್ತಾದೆ ಡಾಕ್ಟ್ರೇ, ಗಂಡಸ್ಗೆ ಗೌರಿ ದುಃಖ ಅಂತವ. ಸರಿ. ನನಗೆ ಮಗುಗೆ ಪೌಡ್ರು ಕ್ರೀಮು ಸ್ನಾನ ಎಲ್ಲ ಹೆಂಗೆ ಮಾಡಿಸಿದೆ ಶಶಿ? ಇದೆಲ್ಲ ನಿನಗೆ ಹೋಗುವಾಗ ನರ್ಸ್ ಹೇಳ್ಕೊಟ್ಟಿರಬೇಕು, ಹೇಳಿದಾರಾ? ಅದೇನೇ ದಿವಸ ತಲೆಗೆ ಸ್ನಾನ ಮಾಡಿಸ್ಬೇಡಿ ಅಂತ ಹೇಳಿದ್ರು. ಡಾಕ್ಟ್ರು ಕೇಳ್ಬಿಟ್ಟು ಪೌಡ್ರು ಕ್ರೀಮ್ ಯಾವುದು ಚೆನ್ನಾಗದೆ ಅಂತ ಬರ್ಸ್ಕೊಳ್ಳಿಂದಿದ್ರು. ನಾವು ಹೋಗಿ ಗಡಿಬಿಡಿಲಿ ಮರ್ತೋದು. ಈಗ ನೀವು ಬರ್ಕಡಿ, ಅದನ್ನೇ ತಗೊಂಡೋಗ್ಬಿಡ್ತೀನಿ. ಒಳ್ಳೆಯದಾಯ್ತು. ನಾನು ನಿಮಗೆ ಮಗುಗೆ ಆಯಿಲ್ ಹಚ್ಚೋದಕ್ಕೆ ಪೌಡ್ರು ಕ್ರೀಮು ಮತ್ತು ಮಗುಗೆ ಹೇರ್ ಶ್ಯಾಂಪು ಇದೆಲ್ಲ ಬರ್ಕೊಡ್ತೀನಿ. ಅಂದಂಗೆ ಸತೀಶ್, ಮಗುಗೆ ಕರೆಕ್ಟಾಗಿರೋ ಸೈಜ್ದು ಸಾಕ್ಸು, ಸ್ವೆಟರು ಮತ್ತು ಟೊಪ್ಪಿ ಇದೆಲ್ಲ ತೊಗೊಂಡು ಹೋಗಿ. ಹಾಗೆ ಬಾಣತಿಗೂ ಸಾಕ್ಸ್ ಹಾಕೊಳ್ಳೋಕೆ ಹೇಳಿ. ಮತ್ತು ನೀನು ತಲೆ ಕಟ್ಕೊಳಮ್ಮ. ಆದಷ್ಟು ಶೀತದಿಂದ ಬೆಚ್ಚಗಿರೋದಕ್ಕೆ ಇದು ಮಾಡಿ. ಮಗುಗೆ ನೀನು ಮಗು ಮಲಗಿದ್ರೂ ಸುಧಾ ಶಶಿ 1 ಅವರ್ ಒಂದ್ಸರಿ ಎಬ್ಬರಿಸಿ ಹಾಲು ಕೊಡು, ಆಯಿತಾ? ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ತುಂಬ ನಿದ್ದೆಲಿದ್ದರೆ 1.5 ಅವರ್ 2 ಅವರಲ್ಲಿ ಒಂದ್ಸರಿ ಹಾಲು ಕುಡಿಸ್ಲೇಬೇಕು. ತುಂಬ ಗ್ಯಾಪ್ ಕೊಡಬೇಡ. ಯಾಕೆಂದರೆ ಅದಿನ್ನೂ ಚಿಕ್ಕ ಮಗು, ತುಂಬ ಗಾಢ ನಿದ್ದೆಲಿದ್ದಾಗ ಹಾಲು ಕುಡಿದಿರೋ ಹೋದರೆ ಒಳಗಡೆ ಎಲ್ಲ ಒಣಗ್ದಂಗೆ ಆಗುತ್ತೆ. ನೀನೇ ಎಬ್ಬರಿಸಿ ಕುಡಿಸ್ತಾ ಇರಬೇಕು. ಆಮೇಲೆ ಕುಡಿಸಿದ ಮೇಲೆ ಮಗುಗೆ ದೇಗಿಸಿ ಮಲಗಿಸು. ಯಾಕೆಂದರೆ ಜೀರ್ಣ ಆಗೋ ಶಕ್ತಿ ಇನ್ನೂ ಕಡಿಮೆ ಇರುತ್ತೆ. ದೇಗಿಸ್ತಿಲ್ಲ ಅಂದರೆ ವಾಮಿಟ್ ಆಗಿಬಿಡುತ್ತೆ. ಹಾಗಾಗಿ ಮಗುಗೆ ಬೆನ್ನೀವಿ ತೇಗಿಸ್ಬೇಕು. ಅದಾದಮೇಲೆ ನೀನು ಮಗ್ಗಲಿಗೆ ತಿರುಗಿಸಿ ಎಡಭಾಗಕ್ಕೆ ಮಲಗಿಸು. ಹಾಗೆ ನೀನು ಕೂಡ ಟೈಮ್ಗೆ ಊಟ ಮಾಡಬೇಕು. ಗ್ಯಾಸ್ಟ್ರಿಕ್ ಆದರೆ ತುಂಬ ಕಷ್ಟ ಆಗುತ್ತೆ. ನೀವು ಈ ಟೈಮಲ್ಲಿ ಏನಾದ್ರು ಗ್ಯಾಪ್ ಕೊಟ್ಟು ದಪ್ಪ ಆದರೆ ಆಮೇಲೆ ಸಣ್ಣ ಆಗೋದು ತುಂಬ ಕಷ್ಟ ಆಗುತ್ತೆ. ಗ್ಯಾಸ್ಟ್ರಿಕ್ ಮಾಡ್ಕೋಬೇಡ, ಆಯಿತಾ? ಅಂದಂಗೆ ಮಗುಗೆ ಬಿಸಿಲಿಗೆ ತೋರಿಸೋದು ಮರಿಬೇಡ. ಇನ್ನು ನಿಮ್ಮ ಮಿಕ್ಕಿ ಶಾಸ್ತ್ರ ಏನಿದೆ ಅದನ್ನು ಯಾವ ಮಟ್ಟಕ್ಕೆ ಬೇಕೋ ಅದನ್ನು ಫಾಲೋ ಅಪ್ ಮಾಡಬೇಕು, ಆಯಿತಾ? ಹಾಗೆ ನಿನಗೂ ಬೇಕಿದ್ರೆ ನಾನು ಕೆಲವು ಆಯಿಲು ಸೋಪು ಬರ್ಕೊಡ್ತೀನಿ, ಅದನ್ನೇ ಯೂಸ್ ಮಾಡು. ಸರಿ ಡಾಕ್ಟ್ರೇ. ಅಂದಂಗೆ ಮಗುಗೆ ಇಂಜೆಕ್ಷನ್ನು ಹುಟ್ಟಿದಾಗ ಕೊಟ್ಟಿರ್ತಾರೆ ಡಾಕ್ಟರು. ಮತ್ತು ಈಗ 1 ವಾರಕ್ಕೆ ಒಂದಿದೆ. ನೀವು ಇನ್ನೊಂದು 3 ದಿವಸ ಬಿಟ್ಕೊಂಡು ಕರ್ಕೊಂಡು ಬನ್ನಿ, ಆ ಇಂಜೆಕ್ಷನ್ ಕೊಡ್ತೀನಿ. ಅದಾದಮೇಲೆ ಮತ್ತೆ ಸತೀಶ್ 1.5 ತಿಂಗಳಿಗೆ ಮತ್ತೆ ಇನ್ನೊಂದು ಸರಿ ಕರ್ಕೊಂಡು ಬನ್ನಿ. ಡಾಕ್ಟ್ರೆ ಕಾರ್ಡ್ ಕೊಟ್ಟವ್ರೆ ಮನೇಲಿ, ಅದೇ ತರಲಿಲ್ಲ. ಆ ಕಾರ್ಡಲ್ಲಿ ಐತೆ 1.5 ತಿಂಗಳು, ಆಮೇಲೆ 2.5 ತಿಂಗಳು, ಆಮೇಲೆ 3.5 ತಿಂಗಳು ಅಂತ. ಕರೆಕ್ಟ್. ಆ ಕಾರ್ಡಿನ ಪ್ರಕಾರ ನೀವು ಇಂಜೆಕ್ಷನ್ ಕೊಡಿಸ್ಬೇಕು. ಆದರೆ ನೀವು ಮುಂಚಿತವಾಗಿ ಬರಬಾರ್ದು, ಆ ಟೈಮ್ ಆದ ನಂತರನೇ ಬರಬೇಕು. ಸರಿ ಡಾಕ್ಟ್ರೆ, ಆಯಿತು, ಹಂಗೆ ಮಾಡ್ತೀನಿ. ಸರಿ ಡಾಕ್ಟ್ರೆ, ಅದೇನು ಚೀಟಿ ಬರ್ಕಡಿ, ನಾವು ಹೋಗಿ ತಂದುಬಿಡ್ತೀನಿ. ಅಂದಂಗೆ ಇನ್ನೇನಾರು ಇದ್ದರೆ ಹೇಳಿ ಕಳಿಸ್ಬಿಡಿ. ಇನ್ನೇನಿಲ್ಲ, ಇನ್ನೇನಾರು ಇದ್ದರೆ ಆ ಕೂಡಲೇ ಬನ್ನಿ ಅಷ್ಟೇ. ಆದಷ್ಟು
ಶೀತದ ಕಡೆ ಎಣ್ಣೆ ಕಡೆ ಹೋಗ್ಬೇಡಮ್ಮ. ಕೆಮ್ಮು ಬಂದರೆ ಶೀತಗಾಲ ಮಗುಗೆ ಬೇಗ ವಾಸಿ ಆಗಲ್ಲ. ಸರಿ ಡಾಕ್ಟ್ರೆ, ಆಯಿತು. ಸತಿ ತಗೊಳ್ಳಿ ಇದೇ ಚೀಟಿ. ಶಶಿ ಆದಷ್ಟು ತರಕಾರಿ ಸೊಪ್ಪು ಇದೆಲ್ಲ ಚೆನ್ನಾಗಿ ತಿನ್ನು. ಹಾಲು ಚೆನ್ನಾಗಿ ಬಂದಮೇಲೆ ಮಗುಗೆ ಹೊಟ್ಟೆ ತುಂಬ ಕುಡಿಸ್ಬೇಕು. ಕೊಡಿ ಡಾಕ್ಟ್ರೆ. ಸರಿ ಡಾಕ್ಟ್ರೆ, ನಾವಿನ್ನು ಬರೋದಾ? ಸರಿ ಸತೀಶ್, ಫೀಸ್ನ ಹೊರಗಡೆ ರಿಸೆಪ್ಷನ್ಗೆ ಕೊಟ್ಬಿಟ್ಟು ನೀವು ಹೋಗಿದ್ದು ಬನ್ನಿ. ಹೋಗಿದ್ದು ಬಮ್ಮ ಶಶಿ. ಡಾಕ್ಟ್ರೆ ತುಂಬ ಉಪಕಾರ ಆಯಿತು, ನನಗಂತೂ ಭಾಳ ದಿಗ್ಲಾಗಿತ್ತು. ಈಗ ಧೈರ್ಯ ಬಂತು. ಸರಿ ಸರಿ, ಆರಾಮಾಗಿ ಹೋಗಿದ್ದು ಬನ್ನಿ. ಮಗು ಜೋಪಾನ.